ಪಠ್ಯದ ಜೊತೆಗೆ ಕೃಷಿಗೂ ಒತ್ತು ನೀಡಿ ಶಾಲಾ ಆವರಣದಲ್ಲಿ ಸಾವಯವ ತರಕಾರಿ ಬೆಳೆದು ಸರ್ಕಾರಿ ಶಾಲೆ ಮಕ್ಕಳು ಇದೀಗ ರಾಜ್ಯದ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಈ ಮೂಲಕ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಕೆಲವರಿಗೆ ಅದೇನು ತಾತ್ಸಾರ, ಮೂಗು ಮುರಿಯೋರೆ ಹೆಚ್ಚು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳನ್ನೇ ನಾಚಿಸುವಂತಿದೆ. ಮಕ್ಕಳಿಗೆ ಶೈಕ್ಷಣಿಕ ಕಲಿಕೆಯ ಜೊತೆ ಕೃಷಿ ಜೊತೆ ಒಡನಾಟ ಕಲ್ಪಿಸಲಾಗ್ತಿದೆ. ಸರ್ಕಾರಿ ಶಾಲಾ ಆವರಣದಲ್ಲಿ ಸಾವಯವ ತರಕಾರಿ ಬೆಳೆದ ಮಕ್ಕಳು ಇದೀಗ ಮುಖ್ಯಮಂತ್ರಿಯವರ ಗಮನ ಸೆಳೆದಿದ್ದಾರೆ. ಒಟ್ಟು 4 ಎಕರೆ ಜಾಗ ಹೊಂದಿರುವ ಈ ಸರ್ಕಾರಿ ಶಾಲೆಯಲ್ಲಿ ಒಂದು ಕಡೆ ತರಕಾರಿ, ಇನ್ನೊಂದು ಕಡೆಯಲ್ಲಿ ಸುಮಾರು 500 ಅಡಿಕೆ ಗಿಡಗಳನ್ನು ನೆಟ್ಟು ಬೆಳೆಸಲಾಗ್ತಿದೆ. ಬೆಂಡೆ, ಅಲಸಂದೆ, ಹೀರೆಕಾಯಿ, ಬದನೆ, ಸೋರೆಕಾಯಿ, ಕುಂಬಳಕಾಯಿ, ನುಗ್ಗೆಕಾಯಿ ಹೀಗೆ ತರಹೇವಾರಿ ವೆಜಿಟೇಬಲ್ಸ್ ಬೆಳೆಯಲಾಗಿದೆ. ಇತ್ತೀಚೆಗೆ ಶಾಲಾ ಮಕ್ಕಳು ತಾವು ಬೆಳೆದ ತರಕಾರಿಗಳೊಂದಿಗೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ರು. ಶಾಲೆಯ ಮಕ್ಕಳು ಪಠ್ಯದ ಜೊತೆಗೆ ಕೃಷಿ ಚಟುವಟಿಕೆಗಳಲ್ಲೂ ಸೈ ಎನ್ನಿಸಿಕೊಂಡಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಭೇಷೆಂದಿದ್ದಾರೆ. ಮುಖ್ಯಮಂತ್ರಿಯವರು ನಮ್ಮ ಮಕ್ಕಳಿಗೆ 2 ಕಂಪ್ಯೂಟರ್ ಹಾಗೂ ಪ್ರೊಜೆಕ್ಟರನ್ನು ನೀಡಿದ್ದಾರೆ. ಕಳೆದ 1 ವರ್ಷದಿಂದ ನಿರಂತರವಾಗಿ ಅಡಿಕೆ ತೋಟ, ತರಕಾರಿ ತೋಟವನ್ನು ಬೆಳೀತಾ ಇದ್ದು, ಈ ತೋಟದಲ್ಲಿ ನಾವು ಶಾಲೆಗೆ ಬಿಸಿಯೂಟಕ್ಕೆ ಬೇಕಾಗುವಂತಹ ಸಾವಯವ ತರಕಾರಿಗಳಾದಂತಹ ಬದನೆಕಾಯಿ, ಸೌತೆಕಾಯಿ, ಅಲಸಂಡೆಕಾಯಿ, ಹೀರೆಕಾಯಿ ಮತ್ತು ಕುಂಬಳಕಾಯಿ, ಸೋರೆಕಾಯಿ ಹಲವಾರು ರೀತಿಯ ವಿವಿಧ ಬಗೆಯ ತರಕಾರಿಗಳನ್ನು ಸಾವಯವ ಗೊಬ್ಬರವನ್ನು ಬಳಸಿ ನಾವಿಲ್ಲಿ ಬೆಳೆಸ್ತಾ ಇದ್ದೇವೆ. ಸಂಪೂರ್ಣ ಸಾವಯವ ಗೊಬ್ಬರವನ್ನ ಬಳಸಿಕೊಂಡು ವೆಜಿಟೇಬಲ್ಸ್ ಬೆಳೆಯಲಾಗ್ತಿದೆ. ಬಂದ ತರಕಾರಿಗಳನ್ನ ಬಿಸಿಯೂಟಕ್ಕೆ ಬಳಸಿಕೊಳ್ಳಲಾಗುತ್ತೆ. ಉಳಿದ ಹೆಚ್ಚುವರಿ ತರಕಾರಿಗಳನ್ನ ಗ್ರಾಮದಲ್ಲಿ ಯಾವುದಾದರೂ ಕ್ಷೇತ್ರಗಳಲ್ಲಿ ಬ್ರಹ್ಮ ಕಲಶೋತ್ಸವ ಅಥವಾ ಇತರ ಧಾರ್ಮಿಕ ಕಾರ್ಯಕ್ರಮಗಳಿಗಾಗಿ ನೀಡುತ್ತಾರಂತೆ. ಬೆಂಡೆ, ಸೌತೆಕಾಯಿ, ನುಗ್ಗೆ ಗಿಡ ಮಾಡಿದ್ದೀವಿ. ನಾವು ಸೆಗಣಿ ನೀರು ಮತ್ತೆ ನೀರು ಬಿಡ್ತೀವಿ. ಮತ್ತೆ ಒಂದೊಂದು ದಿನ ನರ್ಸರಿಯಿಂದ ಗಿಡ ತಂದು ನೆಡ್ತೀವಿ. ತುಂಡು ಮಾಡಿ ನಮ್ಮ ಬಿಸಿ ಊಟಕ್ಕೆ ಹಾಕ್ತೀವಿ. ಹಾಗೂ ಎಲ್ಲಿ ಬ್ರಹ್ಮ ಕಲಶ ಹಾಗೂ ದೇವಸ್ಥಾನದಲ್ಲಿ ಒಟ್ನಲ್ಲಿ ಶೈಕ್ಷಣಿಕ ಕ್ಷೇತ್ರದ ಜೊತೆ ಕೃಷಿಯ ಮಹತ್ವವನ್ನ ಮಕ್ಕಳು ಕಲಿತು ಅದರಿಂದ ಪ್ರಯೋಜನ ಪಡಿತಾ ಇರುವುದು ನಿಜಕ್ಕೂ ಹ್ಯಾಟ್ಸ್ ಆಫ್. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.